ಅದು ಕೂಡ ಬೆಡ್ಶೀಟು ದಿಮ್ಗಾಗಿ ಎಸ್ಪಿಪಿ ಜೈಲಾಧಿಕಾರಿಗಳನ್ನ ಮಿಸ್ಲೀಡ್ ಮಾಡ್ತಾ ಇದ್ದಾರೆ. ಇಲ್ಲದ ಕಾನೂನನ್ನ ಇವರೇ ಸೃಷ್ಟಿ ಮಾಡಿದ್ದಾರೆ. ಇಲ್ಲದ ಕಾನೂನನ್ನ ಇವರೇ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿ ಸುನಿಲ್ ವಾದವನ್ನ ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಮಿಸ್ಲೀಡ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಸುನಿಲ್ ಅವರು ಕೂಡ ಹೇಳಬೇಕು ಈ ಸಂದರ್ಭದಲ್ಲಿ. ಇಲ್ಲದ ಕಾನೂನು ಯಾವ ರೀತಿಯಾದಂತಹ ಕಾನೂನನ್ನ ತರ್ತಾ ಇದ್ದಾರೆ, ಯಾವ ರೀತಿ ಕಾನೂನನ್ನ ಸೃಷ್ಟಿ ಮಾಡಿದ್ದಾರೆ ಅನ್ನೋದನ್ನ ಇದೀಗ ವಾದ ಮಾಡ್ತಾ ಇದ್ದಾರೆ ಸುನಿಲ್ ಅವರು. ಬೇರೆ ಬೇರೆ ಆರೋಪಿಗಳಿಗೆ ಇಲ್ಲದಂತಹ ಕಾನೂನು ದರ್ಶನಿಗೆ ಯಾಕೆ? ಆರೋಪಿ ಅಂತ ಹೇಳಿ ಕರೆದ ಮೇಲೆ ಆರೋಪಿಯನ್ನ ಆರೋಪಿಯ ರೀತಿಯಾಗಿ ನಡೆಸ್ಕೊಳ್ಬೇಕು. ಅದನ್ನ ಬಿಟ್ಟು ಸೆಲೆಬ್ರಿಟಿಯನ್ನ ಈ ರೀತಿಯಾಗಿ ನಡೆಸ್ಕೊಳ್ತಾ ಇದ್ದಾರೆ. ಸೆಲೆಬ್ರಿಟಿ ಅನ್ನೋ ರೀತಿಯಾಗಿ ತಾನೇ ಇವರೆಲ್ಲ ನಡ್ಕೊಳ್ತಾ ಇರೋದು ಜೈಲಾಧಿಕಾರಿಗಳು. ಒಬ್ಬ ಸಾಮಾನ್ಯ ಆರೋಪಿಯನ್ನ ಹೇಗ್ ನಡೆಸ್ಕೊಳ್ತಾರೆ ಹಾಗೆ ನಡೆಸ್ಕೊಳ್ತಾ ಇಲ್ಲ. ವಾಕ್ ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸ್ಕೊಡ್ತಾ ಇಲ್ಲ. ಓಕೆ, ಸುಪ್ರೀಂ ಕೋರ್ಟ್ ಹೇಳಿದೆ, ಅದರಂತೆಯೇ ನಡೆದುಕೊಳ್ಳಿ. ಬೇರೆ ಬೇರೆ ಆರೋಪಿಗಳನ್ನ ಯಾವ ರೀತಿಯಾಗಿ ನಡೆಸ್ಕೊಳ್ತಿರೋ ಅದೇ ರೀತಿಯಾಗಿ ನಡೆಸ್ಕೊಳ್ಳಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಆ ಸುಪ್ರೀಂ ಕೋರ್ಟ್ ಹೇಳಿದ ಬೆನ್ನಲ್ಲೇ ಜೈಲಾಧಿಕಾರಿಗಳು ಸಿಕ್ಕಾಪಟ್ಟೆ ಅಲರ್ಟ್ ಆಗ್ಬಿಟ್ಟು ಈಗ ದರ್ಶನ್ಗೆ ಕೊಡಬೇಕಾದಂತಹ ಹಿಂಸೆಗಳೆಲ್ಲವನ್ನೂ ಕೂಡ ಕೊಡ್ತಾ ಇದ್ದಾರೆ ಅಂತ ಹೇಳಿ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಆರೋಪಿಗಳನ್ನ ನಡೆಸ್ಕೊಳ್ಳುವ ರೀತಿಯಾಗಿ ನಡೆಸ್ಕೊಳ್ಳಿ, ಯಾರು ಬೇಡ ಅಂತ ಹೇಳೋದಿಲ್ಲ. ಅವರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು. ಸೆಲ್ ಒಳಗಡೆ ನೀವು ವಾಕ್ ಮಾಡಿ ಅಂತ ಹೇಳ್ಬಿಟ್ರೆ, ಸೆಲ್ ಒಳಗಡೆ ವಾಕ್ ಮಾಡೋದಕ್ಕೆ ಏನು ಅದೇನು ಒಂದು ಅರಮನೆ ರೀತಿಯಾಗಿರುತ್ತಾ? ವಾಕ್ ಮಾಡಿ ಮುಗಿಸೋಣ ಅಂತ ಹೇಳಿದ್ರೆ ಇಲ್ಲ, ಬಹಳ ಚಿಕ್ಕದಾಗಿರುತ್ತೆ ಆ ಸೆಲ್ಲು. ಅಟ್ಲೀಸ್ಟ್ ವಾಕ್ ಮಾಡಬೇಕು, ಹೊರಗಡೆ ಗಾಳಿ ತೆಗೆದುಕೊಳ್ಬೇಕು, ಅದ್ಯಾವುದು ಕೂಡ ಸೌಲಭ್ಯ ಸಿಗ್ತಾ ಇಲ್ಲ. ಜೈಲಿನ 4 ಗೋಡೆಗಳ ಸೆಲ್ಗಳಲ್ಲೇ ನಾವು ಕಾಲ ಕಳೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಬೆಳಗ್ಗೆ ಒಮ್ಮೆ ಅವಕಾಶವನ್ನ ಮಾಡಿಕೊಡ್ಬೇಕು ವಾಕ್ ಮಾಡೋದಕ್ಕೆ, ಸಂಜೆ ಒಮ್ಮೆ ಅವಕಾಶವನ್ನ ಮಾಡಿಕೊಡ್ಬೇಕು ಮ್ಯಾನ್ಯುಯಲ್ ಪ್ರಕಾರ ಹೋಗೋದಾದ್ರೆ, ಅದ್ಯಾವುದು ಕೂಡ ಆಗ್ತಾ ಇಲ್ಲ ಅಂತ ಹೇಳಿ ದರ್ಶನ್ ಪರ ಸುನಿಲ್ ವಾದವನ್ನ ಮಂಡಿಸ್ತಾ ಇದ್ದಾರೆ. ಬೇರೆ ಬೇರೆ ವಿಚಾರಗಳನ್ನು ಕೂಡ ಅವರು ಇಲ್ಲಿ ಉಲ್ಲೇಖವನ್ನ ಮಾಡ್ತಾ ಇದ್ದಾರೆ. ಜೈಲಾಧಿಕಾರಿಗಳು ಹಣ ತೆಗೆದುಕೊಳ್ತಾರೆ, ಒಂದಿಷ್ಟು ಇದಕ್ಕೆ ಅಂತ ಹೇಳಿ ಒಂದಿಷ್ಟು ಹಣವನ್ನ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿ ಗಂಭೀರವಾದ ಆರೋಪವನ್ನ ಮಾಡಿದ್ರು. ಅದರ ಜೊತೆಗೆ ಬೇರೆ ಆರೋಪಿಗಳಿಗೆ ಕೊಡ್ತಾ ಇರುವಂತಹ ಟ್ರೀಟ್ಮೆಂಟ್ ದರ್ಶನಕ್ಕೆ ಸಿಗ್ತಾ ಇಲ್ಲ. ಬೇಡ, ಮ್ಯಾನ್ಯುಯಲ್ ಪ್ರಕಾರನೇ ಕೊಡಿ. ಆದರೆ ಇಷ್ಟು ಕಠಿಣವಾಗಿ ನಡೆಸ್ಕೊಳ್ಳುವಂತಹ ಸಮಯ ಯಾಕೆ ಅಂತ ಹೇಳಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಲ್ಲದ ಕಾನೂನನ್ನ ಎಸ್ಪಿಪಿ ಅವರು ಸೃಷ್ಟಿ ಮಾಡ್ತಾ ಇದ್ದಾರೆ. ಜೈಲಾಧಿಕಾರಿಗಳನ್ನ ಮಿಸ್ಗೈಡ್ ಮಾಡ್ತಾ ಇದ್ದಾರೆ, ಮಿಸ್ಲೀಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸುನಿಲ್ ಅವರು ವಾದವನ್ನ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಆರೋಪಿಗಳನ್ನ ಯಾವ ರೀತಿಯಾಗಿ ನಡೆಸ್ಕೊಳ್ತೀರೋ ಅದೇ ರೀತಿಯಾಗಿ ನಡೆಸ್ಕೊಳ್ಬೇಕಲ್ವಾ? ಬೇರೆ ಬೇರೆ ಪ್ರತ್ಯೇಕ ರಿಜಿಸ್ಟರ್ ಅನ್ನ ಕೂಡ ನೀಡಲಾಗ್ತಾ ಇದೆ, ಇದು ತಪ್ಪಲ್ವಾ? ಒಬ್ಬ VIP ಅಥವಾ VVIP ಅಂತಾನೆ ನೀವು ಯಾಕೆ ಟ್ರೀಟ್ ಮಾಡ್ತಾ ಇದ್ದೀರಿ? ರೇಣುಕಾಸ್ವಾಮಿ ಕೊಲೆ ಪ್ರಕರಣ, ಬೇರೆ ಬೇರೆ ಕೊಲೆ ಪ್ರಕರಣಗಳು ಇಲ್ಲಿ ಈ ದೇಶದಲ್ಲಿ ಆಗೇ ಇಲ್ವಾ? ಎಷ್ಟೊಂದು ಕೊಲೆಗಳಾಗಿದೆ. ಆದರೆ ಇನ್ನೂ ಕೂಡ ಅಪರಾಧಿ ಯಾರು ಅನ್ನೋದು ಕೂಡ ಗೊತ್ತಿಲ್ಲ. ಸದ್ಯಕ್ಕೆ ತನಿಖೆ ಸಾಗ್ತಾ ಇದೆ, ತನಿಖೆ ಮುಂದುವರಿತಾ ಇದೆ. ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ಆದಷ್ಟು ಬೇಗ ತನಿಖೆಯನ್ನ ಚುರುಕುಗೊಳಿಸಿ ಅಂತ ಹೇಳಿ. ಯಾಕೆ ನಿಮಗೆ ಬೇರೆ ಬೇರೆ ರೀತಿಯಾದಂತಹ ಯಾವುದು ಕೇಸ್ಗಳಿಲ್ವಾ ಅಂತ ಹೇಳಿ ಸುಪ್ರೀಂ ಕೂಡ ಹೇಳಿತ್ತು. ಇಲ್ಲದ ಕಾನೂನನ್ನ ಇವರೇ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ದರ್ಶನ್ ಪರ ವಕೀಲ ಸುನಿಲ್ ಕುಮಾರ್ ವಾದವನ್ನ ಮಾಡ್ತಾ ಇದ್ದಾರೆ. ಸುನಿಲ್ ಕುಮಾರ್ ವಾದಕ್ಕೆ ಎಸ್ಪಿಪಿ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈರಪ್ಪ, ಯಾಕೆ ಜಾಸ್ತಿ ಊಟ ಮಾಡಿದ್ದೀಯಾ ಅಂತ ಅನ್ಸುತ್ತೆ, ನಿನ್ನ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತೀನಿ ಅಂತ ಹೇಳಿ ಎಸ್ಪಿಪಿ ಹೇಳ್ತಾ ಇದ್ದಾರೆ. ಕ್ವಾರಂಟೈನ್ ಅನ್ನೋ ಪದ ಜೈಲು ಮ್ಯಾನ್ಯುಯಲ್ ನಲ್ಲಿ ಇಲ್ಲ. ಆ ಪದ ಇದ್ರೆ ನಾನು ಈಗಲೇ ಕೇಸ್ ವಿತ್ಡ್ರಾ ಮಾಡ್ತೀನಿ ಅಂತ ಸುನಿಲ್ ಹೇಳ್ತಾ ಇದ್ದಾರೆ. ಆ ಪದ ಇದ್ರೆ ನಾನು ಈಗಲೇ ಕೇಸ್ ವಿತ್ಡ್ರಾ ಮಾಡ್ತೀನಿ. ತಕ್ಷಣವೇ ಕ್ವಾರಂಟೈನ್ ಅನ್ನೋ ಪದವನ್ನ ತೋರಿಸಿದಂತಹ ಎಸ್ಪಿಪಿ ಒಂದಲ್ಲ 11 ಕಡೆಗಳಲ್ಲಿ ಈ ಪದ ಮ್ಯಾನ್ಯುಯಲ್ ನಲ್ಲಿ ಇದೆ. ಕ್ವಾರಂಟೈನ್ ಸಬ್ಮಿಷನ್ ಅಂತಾನು ಇದೆ. ಹಾಗಿದ್ರೆ ಈಗ ಅರ್ಜಿ ವಾಪಸ್ ತಗೊಳಪ್ಪ ಅಂತ ಹೇಳಿ ಎಸ್ಪಿಪಿ ಪ್ರತಿವಾದವನ್ನ ಮಾಡ್ತಾ ಇದ್ದಾರೆ. ಎಸ್ಪಿಪಿ ಜೈಲಾಧಿಕಾರಿಗಳನ್ನ ಮಿಸ್ಲೀಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸುನಿಲ್ ಗಂಭೀರ ಆರೋಪ ಮಾಡಿದ್ರು. ಆ ಆರೋಪಕ್ಕೆ ಪ್ರತ್ಯಾರೋಪವನ್ನ ಏನ್ ಮಾಡ್ತಾ ಇದ್ರು, ಅದಕ್ಕೆ ತಿರುಗೇಟನ್ನ ಕೊಡ್ತಾ ಇದ್ದಾರೆ. ದರ್ಶನ್ ಪರ ವಕೀಲ ಸುನಿಲ್ ಕುಮಾರ್ ವಾದವನ್ನ ಮಾಡಿದ್ರು, ಅದಕ್ಕೆ ತಿರುಗೇಟನ್ನ ಕೊಡ್ತಾ ಇದ್ದಾರೆ ಎಸ್ಪಿಪಿ. ಎಲ್ಲವನ್ನೂ ಕೂಡ ಅಲ್ಲಗಳಿತಾ ಇದ್ದಾರೆ.
ಯಾಕೆ ಜಾಸ್ತಿ ಊಟ ಮಾಡ್ಕೊಂಡು ಬಂದ್ಬಿಟ್ಟಿದ್ಯಾ ಅಂತ ಅನ್ಸುತ್ತೆ. ಇರಪ್ಪ, ನಾನು ಕೂಡ ಹೇಳ್ತೀನಿ, ನಿನ್ನೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕಲ್ವಾ, ನಾನು ಉತ್ತರ ಕೊಡ್ತೀನಿ. ಮಿಸ್ಲೀಡ್ ನಾನೇನು ಮಾಡ್ತಾ ಇಲ್ಲ. ಕ್ವಾರಂಟೈನ್ ಅನ್ನೋ ಪದ ಜೈಲು ಮ್ಯಾನ್ಯುನಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಆ ಪದ ಇದೆ ಅಂತ ಹೇಳಿ SPP ಅವರು ವಾದವನ್ನ ಮಾಡ್ತಾ ಇದ್ದಾರೆ. ಮತ್ತೆ ವಿತ್ ಡಾಕ್ಯುಮೆಂಟ್ಸ್ ತೋರಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈಗ ವಿಡ್ರಾ ಮಾಡ್ಕೊ ನೀನು ಕೇಸನ್ನ. ಕ್ವಾರಂಟೈನ್ ಅನ್ನೋ ಪದವನ್ನ ತೋರಿಸಿದ್ದಾರೆ. ಒಂದಲ್ಲ 11 ಕಡೆಗಳಲ್ಲಿ ಈ ಪದ ಮ್ಯಾನ್ಯುವಲ್ನಲ್ಲಿ ಇದೆ, ಜೈಲಿನ ಮ್ಯಾನ್ಯುವಲ್ನಲ್ಲಿ ಇದೆ. ಆದರೆ ಎಷ್ಟು ದಿನ ಇದೆ ಅನ್ನೋದು ಬಹಳ ಮುಖ್ಯವನ್ನ ಪಡ್ಕೊಳ್ಳುತ್ತೆ. ಎಷ್ಟು ದಿನ ಇದೆ, ಎಷ್ಟು ದಿನಗಳ ಕಾಲ ಮ್ಯಾನ್ಯುವಲ್ನಲ್ಲಿ ಇದನ್ನ ಮೆನ್ಷನ್ ಮಾಡಿರ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ.